ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ, ಈ ಸಮಯದಲ್ಲಿ ನಾವು ಟಿಇಟಿಯ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸದ ಪ್ರಶ್ನೋತ್ತರಗಳನ್ನ ನೋಡಿಕೊಳ್ಳೋಣ. ಹಾಗಾದರೆ ಹಿಂದಿನ ಒಂದು ಟಿಇಟಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ಒಂದು ಏನು ಮಾಡಪ್ಪ ಅಂದ್ರೆ ವಿಶ್ಲೇಷಣೆಯನ್ನು ಮಾಡೋಣ. ಹಾಗಾದ್ರೆ ಪ್ರಶ್ನೆ ನಂಬರ್ 1 ಹೇಗಿದೆ ನೋಡಿ. ಪ್ರಶ್ನೆ ನಂಬರ್ 1, ಪ್ಲಾಸಿ ಕದನ ನಡೆದ ವರ್ಷ. ಪ್ಲಾಸಿ ಕದನ ನಡೆದ ವರ್ಷ, ಇದರ ಬಗ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರಶ್ನೆಯನ್ನ ಕೇಳಿದ್ರು. ಹಾಗಾದ್ರೆ ಪ್ಲಾಸಿ ಕದನ ಯಾವಾಗ ನಡೀತಪ್ಪ ಅಂದ್ರೆ 1757 ಜೂನ್ 23ರಂದು ಏನ್ ಮಾಡ್ತಪ್ಪ ಅಂದ್ರೆ ಪ್ಲಾಸಿ ಕದನ ಅಂತಕ್ಕಂಥದ್ದು ನಡೀತದ. ಹಾಗಾದ್ರೆ ಈ ಪ್ಲಾಸಿ ಕದನ ಅಂತಕ್ಕಂಥದ್ದು ಬ್ರಿಟಿಷರ ರಾಬರ್ಟ್ ಕ್ಲೈವ್ ಆ ನಂತರ ಬಂಗಾಳದ ನವಾಬನಾಗಿರ್ತಕ್ಕಂತಹ ಸಿರಾಜ್ ಉದ್ ದೌಲ ಇವರ ನಡುವೆ ಏನು ಮಾಡ್ತದಪ್ಪ ಅಂದ್ರೆ ಈ ಕದನ ಅಂತಕ್ಕಂಥದ್ದು ನಡೀತದ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಮೊಟ್ಟ ಮೊದಲ ಬಾರಿಗೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ಭಾರತದಲ್ಲಿ ತನ್ನ ಆಡಳಿತವನ್ನ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾನ. ಅದಕ್ಕೆ ನಾವು ಉದಾಹರಣೆ ನೋಡುವುದಾದ್ರೆ 1717ರಲ್ಲಿ ಮೊಘಲರ ದೊರೆಯಾಗಿರ್ತಕ್ಕಂತಹ ಫಾರೂಕ್ ಸಿಯಾರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಫಾರೂಕ್ ಸಿಯಾರ್ ಅವರು ದಸ್ತಕಗಳ ಅನುಮತಿಯನ್ನ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟು ಬಿಡ್ತಾರ. ಯಾರಪ್ಪ ಅಂದ್ರ ಮೊಘಲರ ದೊರೆಯಾಗಿರ್ತಕ್ಕಂಥ ಫಾರೂಕ್ ಸಿಯಾರ್. ಹಾಗಾದ್ರೆ ಆ ದಸ್ತಕಗಳ ಅಂದ್ರೆ ಏನಪ್ಪ ಅಂದ್ರ ವ್ಯಾಪಾರ ಮಾಡಲಿಕ್ಕೆ ಪಡೆದುಕೊಂಡಿರ್ತಕ್ಕಂಥ ಅನುಮತಿ ಪತ್ರ, ವ್ಯಾಪಾರವನ್ನ ಮಾಡಲಿಕ್ಕೆ ಪಡೆದುಕೊಂಡಿರ್ತಕ್ಕಂಥ ಅನುಮತಿ ಪತ್ರವನ್ನ ನಾವೇನಂತ ಕರಿತೀವಪ್ಪ ಅಂದ್ರ ದಸ್ತಕಗಳಂತ ಕರಿತಾ ಇದೀವಿ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಪಡೆದುಕೊಂಡಿರ್ತಕ್ಕಂತಹ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಏನಾಗ್ತೈತಪ್ಪ ಬಂಗಾಳದ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಒಂದು ದುರಾಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ತಾರ. ಹಾಗಾದ್ರೆ ಮೊದಲನೇದಾಗಿ ನೋಡುವಾಗ ನಾವು ಪ್ಲಾಸಿ ಕದನಕ್ಕೆ ಕಾರಣ ಏನು ಅಂತ ಕೇಳಬಹುದ್ರಿ. ಅಂದ್ರೆ ಪ್ಲಾಸಿ ಕದನಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮೊದಲನೇದಾಗಿ ಏನಪ್ಪ ಅಂದ್ರೆ ದಸ್ತಕಗಳ ದುರುಪಯೋಗ ಅಂತಕ್ಕಂಥದ್ದು ಏನಾಗ್ತೈತಪ್ಪ ಅಂದ್ರೆ ಪ್ಲಾಸಿ ಕದನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತದ. ಇನ್ನು ಎರಡನೇದಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರ ಕೋಟೆಗಳ ದುರಸ್ತಿ ಅಂತ ನೋಡ್ತಾ ಇದೀವಿ. ಕೋಟೆಗಳ ದುರಸ್ತಿ ಅಂತಕ್ಕಂಥದ್ದು ಸಹ ಏನಾಗ್ತೈತಪ್ಪ ಅಂದ್ರ ಇದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತದ. ಅದೇ ತಾನೇ ಕರ್ನಾಟಕ ಯುದ್ಧಗಳನ್ನ ಮುಗಿಸಿಕೊಂಡಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಫ್ರೆಂಚರನ್ನ ಏನ್ ಮಾಡಿರ್ತಾನಪ್ಪ ಅಂದ್ರ ಮೂಲೆ ಗುಂಪನ್ನಾಗಿ ಮಾಡಿರ್ತಾನ. ಮೂಲೆ ಗುಂಪಾಗಿರ್ತಕ್ಕಂಥ ಫ್ರೆಂಚರು ಮತ್ತೆ ನಮ್ಮ ಮೇಲೆ ಏನಾದ್ರೂ ದಾಳಿ ಮಾಡಬಹುದು ಅಂತಕ್ಕಂಥ ಒಂದು ಭಯದಿಂದ ಏನ್ ಮಾಡ್ತಾನಪ್ಪ ಅಂದ್ರ ಕೋಟೆಗಳನ್ನ ದುರಸ್ತಿ ಮಾಡ್ಲಿಕ್ಕೆ ಮುಂದಾಗ್ತಾನ. ಆ ಸಮಯದಲ್ಲಿ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲ ಏನ್ ಮಾಡ್ತಾನಪ್ಪ ಅಂದ್ರ ಇದಕ್ಕೆ ತಕರಾರುಗಳನ್ನ ಮಾಡಿದಾಗ ಅದನ್ನ ಪರಿಗಣಿಸಿದ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂದ್ರ ದಸ್ತಕಗಳನ್ನು ದುರುಪಯೋಗ ಪಡಿಸಿಕೊಳ್ತಿರ್ತಾನ. ಅದೇ ರೀತಿಯಾಗಿ ಕೋಟೆಗಳ ದುರಸ್ತಿಯನ್ನ ಮಾಡ್ತಿರ್ತಾನ. ಈ ರೀತಿಯಾಗಿರ್ತಕ್ಕಂತಹ ಆ ಬಂಗಾಳದ ನವಾಬನಾಗಿರ್ತಕ್ಕಂತಹ ಸಿರಾಜ್ ಉದ್ ದೌಲನ ಮಾತಿಗೆ ಬೆಲೆ ಕೊಡದೆ ನೀವೇನ್ ಮಾಡ್ತಾನಪ್ಪ ಅಂದ್ರೆ ಆಡಳಿತವನ್ನ ದುರುಪಯೋಗ ಪಡಿಸಿಕೊಳ್ತಿರ್ತಾನ. ಈ ಸಿರಾಜ್ ಉದ್ ದೌಲನಕ್ಕಿಂತ ಮುಂಚೆ ಯಾರಿರ್ತಾರಪ್ಪ ಅಂದ್ರೆ ಅಲಿ ವರ್ದಿ ಖಾನ್ ಅಂತಕ್ಕಂಥವನು ಏನ್ ಮಾಡ್ತಾನಪ್ಪ ಅಂದ್ರ ಈ ಬಂಗಾಳದ ನವಾಬನಾಗಿರ್ತಕ್ಕಂಥ ಅಲಿ ವರ್ದಿ ಖಾನ್ ಬ್ರಿಟಿಷರಿಗೆ ನಿಷ್ಠಾವಂತ ವ್ಯಕ್ತಿನಾಗಿರ್ತಾನೆ ಅಂತ ಹೇಳ್ಬಹುದು. ಹಾಗಾದ್ರೆ ಈತ 1756ರಲ್ಲಿ ಅಲಿ ವರ್ದಿ ಖಾನ್ ಅಂತಕ್ಕಂಥವ್ರು ಏನ್ ಮಾಡ್ತಾನಪ್ಪ ಅಂದ್ರ ಮರಣವನ್ನ ಹೊಂದ್ತಾನ. ಅಲಿ ವರ್ದಿ ಖಾನ್ 1756ರಲ್ಲಿ ಮರಣವನ್ನ ಹೊಂದಿದ ನಂತರ ಏನ್ ಮಾಡ್ತಾರ ಆಡಳಿತ ಈತನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಮಗಳ ಮಗನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲನಿಗೆ ಆಡಳಿತ ಬರ್ತದ. ಆದ್ರೆ ಯುವಕನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಲ ಬಂಗಾಳದಲ್ಲಿ ಎಲ್ಲರಿಗೂ ನ್ಯಾಯಯುತವಾಗಿರ್ತಕ್ಕಂಥ ಆಡಳಿತವನ್ನ ನೀಡಲಿಕ್ಕೆ ಮುಂದಾಗ್ತಾನ. ಆ ಸಮಯದಲ್ಲಿ ದಸ್ತಕಗಳ ದುರುಪಯೋಗನ ಮಾಡಿಕೊಂಡು
ತಾವು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಕಚ್ಚಾ ಪದಾರ್ಥಗಳನ್ನು ತೆಗೆದುಕೊಂಡು ತಮ್ಮ ಒಂದು ಇಂಗ್ಲೆಂಡ್ ದೇಶಕ್ಕೆ ಕರೆದುಕೊಂಡು ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಪಕ್ಕಾ ಪದಾರ್ಥಗಳನ್ನಾಗಿ ಮಾಡಿ ಮತ್ತೆ ನಮ್ಮ ಭಾರತ ದೇಶಕ್ಕೆ ತೆಗೆದುಕೊಂಡು ಬಂದು ಕಡಿಮೆ ರೇಟ್ನಲ್ಲಿ ಮಾರ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೆರಿಗೆ ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕಂದ್ರೆ ದಸ್ತಕಗಳ ಪರವಾನಗಿಯನ್ನು ಅವರು ಪಡ್ಕೊಂಡೇ ಬಿಟ್ಟಿರ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ನಮ್ಮ ಭಾರತೀಯರು ಅಂದ್ರೆ ವ್ಯಾಪಾರಿಗಳು ಅವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಇಳಿಯಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅವರು ನಮ್ಮ ಭಾರತದ ವ್ಯಾಪಾರಿಗಳಿಗಿಂತ ಕಡಿಮೆ ರೇಟಿನಲ್ಲಿ ಆ ಒಂದು ಏನ್ ಮಾಡ್ತಾರಪ್ಪ ಅಂದ್ರೆ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಹೀಗಾಗಿ ಅವರ ವಸ್ತುಗಳನ್ನೇ ಮಾರಾಟ ಆಗಲಿಕ್ಕೆ ಮುಂದಾಗ್ತವ. ಈ ರೀತಿಯಾಗಿ ದಸ್ತಕಗಳ ದುರುಪಯೋಗ ಮಾಡಿಕೊಳ್ಳುವುದನ್ನ ನಮ್ಮ ಸಿರಾಜುದ್ದೌಲ ಸಹಿಸಿಕೊಳ್ಳುವುದಿಲ್ಲ. ಎರಡನೇದಾಗಿ ಕೋಟೆಗಳ ದುರಸ್ತೆ. ಹೌದಲ್ರಿ, ಕಲ್ಕತ್ತಾ ಮತ್ತು ಮದ್ರಾಸ್ ಮತ್ತು ಮುಂಬೈ ಅಂತಕ್ಕಂಥ ಪ್ರಾಂತ್ಯಗಳು ಅವರ ಪ್ರೆಸಿಡೆನ್ಸಿ ಕೇಂದ್ರಗಳಾಗಿದ್ದವು. ಅವುಗಳನ್ನ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲನ ಪರವಾನಗಿ ಇಲ್ಲದೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ದುರುಪಯೋಗ ಪಡಿಸಿಕೊಳ್ತಾರ. ಇದರಿಂದ ರೋಚಿಗೆದ್ದಿರ್ತಕ್ಕಂಥ ನಮ್ಮ ಸಿರಾಜುದ್ದೌಲ ಏನ್ ಮಾಡ್ತಾರಪ್ಪ ಅಂದ್ರೆ ಕಪ್ಪು ಕೋಣೆ ದುರಂತ ಅಂತಕ್ಕಂಥದನ್ನ ನಡೆಸ್ತಾರ. ಕಪ್ಪು ಕೋಣೆ ದುರಂತ. ಹಾಗಾದ್ರೆ ಈ ಕಪ್ಪು ಕೋಣೆ ದುರಂತ ಅಂದ್ರೆ ಏನಪ್ಪಾ ಅಂದ್ರೆ ರೊಚ್ಚಿಗೆದ್ದಿರ್ತಕ್ಕಂಥ ಸಿರಾಜುದ್ದೌಲ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಕೋಣೆಯಲ್ಲಿ ಅಂದ್ರೆ ಆಮ್ಲಜನಕ ಇಲ್ಲದ ಒಂದು ಕೋಣೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನ ಬಿಟ್ಟು ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷರ 143 ಸೈನಿಕರನ್ನ ಬಂಧಿಸ್ತಾನ. ಹಾಗಾದ್ರೆ ಆ ಒಂದು ಇಂಗಾಲದ ಡೈಆಕ್ಸೈಡ್ ಅನಿಲದಿಂದ ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ 123 ಜನರು ಏನ್ ಮಾಡ್ತಾರಪ್ಪ ಅಂದ್ರ ಸಾವನ್ನಪ್ತಾರ. ಹೌದಲ್ಲ, ಹೀಗಾಗಿ ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂದ್ರೆ ಯುದ್ಧವನ್ನ ಮಾಡಕ್ಕೆ ಮುಂದಾಗ್ತಾನ. ಹಾಗಾದ್ರೆ ಈ ಸಮಯದಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂದ್ರ ಈ ಸಿರಾಜುದ್ದೌಲನ ಸೇನಾಧಿಪತಿಯಾಗಿರ್ತಕ್ಕಂತಹ ಮೀರ್ ಜಾಫರ್ನ ಒಂದು ಸಹಾಯವನ್ನ ಕೇಳ್ತಾನ. ಮೀರ್ ಜಾಫರ್, ಈ ಮೀರ್ ಜಾಫರ್ನ ಸಹಾಯವನ್ನ ಕೋರಿದಾಗ ಆದ್ರೆ ಈ ಮೀರ್ ಜಾಫರ್ನನ್ನ ಸಂದರ್ಶಿಸಿದವನೇ ಅಮೀರ್ ಚಂದ್ ಅಂತ ನೋಡ್ತಾ ಇದ್ದೀವಿ. ಈ ಅಮೀರ್ ಚಂದ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮೀರ್ ಜಾಫರ್ನ ಸಹಾಯವನ್ನ ಕೇಳ್ತಾನ. ಹಾಗಾದ್ರೆ ಇದಕ್ಕೆ ಕಾರಣಕರ್ತನೇ ರಾಬರ್ಟ್ ಕ್ಲೈವ್ ಆಗಿರ್ತಾನ. ರಾಬರ್ಟ್ ಕ್ಲೈವ್ನ ಮುಖಾಂತರ ಅಮೀರ್ ಚಂದನ್ನ ಸಂದರ್ಶನ ಮಾಡಿ ಅವನ ಮುಖಾಂತರ ಮೀರ್ ಜಾಫರ್ನ ಸಂದರ್ಶಿಸಿ ಮೀರ್ ಜಾಫರ್ನಿಗೆ ನವಾಬನಾಗ್ತಕ್ಕಂಥ ಬಂಗಾಳದ ನವಾಬನಾಗ್ತಕ್ಕಂಥ ಒಂದು ಆಸೆಯನ್ನ ತೋರಿಸಿರುತ್ತಾರೆ. ಬಂಗಾಳದ ನವಾಬನಾಗ್ತಕ್ಕಂಥ ಆಸೆಯನ್ನ ತೋರಿಸುವುದರಿಂದ ತಾನು ತನ್ನ ನಿಷ್ಠಾವಂತನಾಗಿರ್ತಕ್ಕಂಥ ನವಾಬನಿಗೆ ಮೋಸ ಮಾಡಲಿಕ್ಕೆ ಮೀರ್ ಜಾಫರ್ ಮುಂದಾಗ್ತಾನೆ. ಈ ರೀತಿಯಾಗಿ ಈತನ ಕುತಂತ್ರದಿಂದ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲ ಏನ್ ಮಾಡ್ತಾನಪ್ಪ ಅಂದ್ರ ಅದರಲ್ಲಿ 1757 ಜೂನ್ 23ರಂದು ಪ್ಲಾಸಿ ಎಂಬಲ್ಲಿಗೆ ಈ ಒಂದು ಏನಾಗ್ತದಪ್ಪ ಅಂದ್ರ ಕದನ ನಡೀತದ. ಈ ಕದನದಲ್ಲಿ ನಮ್ಮ ಸಿರಾಜುದ್ದೌಲ ಏನ್ ಮಾಡ್ತಾನಪ್ಪ ಅಂದ್ರ ಮರಣವನ್ನ ಹೊಂತಾನ. ಅಂದ್ರೆ ಸೋಲನ್ನ ಅನುಭವಿಸುವುದರ ಜೊತೆಗೆ ಮರಣವನ್ನ ಹೊಂತಾನ. ಈತ ಮರಣವನ್ನ ಹೊಂದಿದ ನಂತರ ಬಂಗಾಳದ ನವಾಬನಾಗಿ ಯಾರಾಗ್ತಾರಪ್ಪ ಅಂದ್ರೆ ಮೀರ್ ಜಾಫರ್ ಅಂತಕ್ಕಂಥವನು ಬಂಗಾಳದ ನವಾಬನಾಗ್ತಾನ. ಮೀರ್ ಜಾಫರ್ ಬಂಗಾಳದ ನವಾಬನಾದ ನಂತರ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಅವರಿಗೆ 24 ಪರಗಣಗಳ ಭೂ ಕಂದಾಯವನ್ನು ಸಹ ಅವರಿಗೆ ಕೊಟ್ಟು ಬಿಡ್ತಾನ. ಅಷ್ಟೇ ಅಲ್ಲದೆ ಈ ಸಿರಾಜುದ್ದೌಲನು ಕಲ್ಕತ್ತಾದ ಮೇಲೆ ದಾಳಿ ಮಾಡಿರ್ತಾನ. ಅದರ ಒಂದು ಏನಪ್ಪಾ ಅಂದ್ರೆ ನಷ್ಟವನ್ನ ಭರಿಸುವ ಸಲುವಾಗಿ 17 ಕೋಟಿಗಿಂತ ಹೆಚ್ಚಿನ ಹಣವನ್ನ ಅವರಿಗೆ ಪರಿಹಾರವನ್ನಾಗಿ ಯಾರು ಕೊಡ್ತಾರಪ್ಪ ಅಂದ್ರೆ ಮೀರ್ ಜಾಫರ್ ಕೊಡ್ತಾನ. ಹಾಗಾದ್ರೆ ಪ್ರಶ್ನೆಗಳನ್ನ ಹೀಗೆ ಕೇಳಬಹುದು. ಪ್ಲಾಸಿ ಕದನ ನಡೆದ ವರ್ಷ ಅಂದಾಗ 1757 ಜೂನ್ 23ರಂದು ಏನಾಗ್ತಾರೆ ಈ ಪ್ಲಾಸಿ ಕದನ ಅಂತಕ್ಕಂಥದ್ದು ನಡೀತದ. ಪ್ರಶ್ನೆ ನಂಬರ್ 2, ಮೊದಲನೆಯ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂದಾಗ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಕ್ಸೆಲಾ ಚಾಪೆಲ್ ಒಪ್ಪಂದ. ಒಪ್ಪಂದದೊಂದಿಗೆ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಮೊದಲನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಮುಕ್ತಾಯವಾಗ್ತದೆ ಅಂತ ನೋಡ್ತಾರೆ. ಹಾಗಾದ್ರೆ ಈ ಕರ್ನಾಟಕ ಯುದ್ಧದ ಬಗ್ಗೆ ನೋಡುವಾಗ ನೋಡಿ 1746ರಿಂದ 1748ರವರೆಗೆ ಒಂದನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ನಡೀತದ. ಇದು ಒಂದನೇ ಕರ್ನಾಟಕ ಯುದ್ಧ.
ಒಂದನೆಯ ಕರ್ನಾಟಕ ಯುದ್ಧ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದು ಎಕ್ಸಲಾ ಚಾಪಲ್ ಒಪ್ಪಂದದೊಂದಿಗೆ ಏನ್ ಮಾಡ್ತದಪ್ಪ ಅಂದ್ರ ಕೊನೆಗೊಳ್ತದ. ಇನ್ನ ಎರಡನೇ ಕರ್ನಾಟಕ ಯುದ್ಧ ಅಂದಾಗ 1749ರಿಂದ 1754ರವರೆಗೆ ಏನ್ ಮಾಡ್ತದಪ್ಪ ಅಂದ್ರ ಎರಡನೆಯ ಒಂದು ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ನಡೀತದ. ಇದು ಏನಾಗ್ತೈತಪ್ಪ ಅಂದ್ರ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಅಂತಕ್ಕಂಥದ್ದು ಕೊನೆಗೊಳ್ತದ. ಹಾಗಾದ್ರೆ ಮೂರನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು 1756ರಿಂದ 1763ರವರೆಗೆ ನಡೀತದೆ. ಇದನ್ನ ನಾವು ಮೂರನೆಯ ಕರ್ನಾಟಕ ಯುದ್ಧ ಅಂತೇಳಿ ಕರೀತಾ ಇದ್ದೀವಿ. ಇದು ಪ್ಯಾರಿಸ್ ಒಪ್ಪಂದದೊಂದಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಈ ಕದನ ಅಂತಕ್ಕಂಥದ್ದು ನಡೀತದೆ. ಹಾಗಾದ್ರೆ ಇಲ್ಲಿ ಮೊದಲನೇ ಕರ್ನಾಟಕ ಯುದ್ಧದ ಬಗ್ಗೆ ನಾವು ನೋಡುವುದಾದ್ರೆ, ಇದಕ್ಕಿಂತ ಮುಂಚೆ ಹೈದರಾಬಾದ್ ಅಂತಕ್ಕಂಥ ಪ್ರದೇಶದಲ್ಲಿ ಹೈದರಾಬಾದ್ ಪ್ರದೇಶದಲ್ಲಿ ಏನಾಗ್ತೈತಪ್ಪ ಅಂದ್ರ 1724ರಲ್ಲಿ ಅಸಫ್ ಜಾ ಅಂತಕ್ಕಂಥ ನವಾಬನಾಗಿರ್ತಾನ. ಅಸಫ್ ಜಾ ಯಾವಾಗ 1724ರಲ್ಲಿ ಅಸಫ್ ಜಾ ಅಂತಕ್ಕಂಥವನು ಏನಾಗಿರ್ತಾನಂತಂದ್ರ ಹೈದರಾಬಾದ್ನ ನಿಜಾಮನಾಗಿ ಆಯ್ಕೆ ಆಗ್ತಾನ. ಆ ಸಮಯದಲ್ಲಿ ಹೈದರಾಬಾದ್ ನಿಜಾಮನ ಕೆಳಗೆ ಕರ್ನಾಟಕ ಎಂಬ ಪ್ರದೇಶ ಅಧೀನದಲ್ಲಿ ಇರ್ತದ. ಕರ್ನಾಟಕ ಎಂಬ ಪ್ರದೇಶ. ಹಾಗಾದ್ರೆ ಈ ಕರ್ನಾಟಕ ಪ್ರದೇಶದಲ್ಲಿ ನವಾಬನಾಗಿ ಯಾರಿರ್ತಾರಪ್ಪ ಅಂದ್ರೆ ದೋಸ್ತ್ ಅಲಿ ಅಂತಕ್ಕಂಥ ಇರ್ತಾನ. ದೋಸ್ತ್ ಅಲಿ ಈ ಹೈದರಾಬಾದ್ ನಿಜಾಮನ ಒಂದು ಆಸ್ಥಾನದ ಕೈ ಕೆಳಗೆ ಕರ್ನಾಟಕದ ನವಾಬನಾಗಿರ್ತಕ್ಕಂಥ ದೋಸ್ತ್ ಅಲಿ ಇರ್ತಾನ. ಯಾಕಂದ್ರೆ ಈ ದೋಸ್ತ್ ಅಲಿ ಆತನಿಗೆ ನಿಷ್ಠಾವಂತ ವ್ಯಕ್ತಿಯಾಗಿರುವುದಿಲ್ಲ. ಹಾಗಾಗಿ ಈ ದೋಸ್ತ್ ಅಲಿ ಏನ್ ಮಾಡ್ತಿರ್ತಾರಪ್ಪ ಯಾವಾಗಲೂ ಈ ಒಂದು ಅಸಫ್ ಜಾನನ್ನ ದ್ವೇಷಣೆ ಮಾಡ್ತಿರ್ತಾನ. ಹಾಗಾಗಿ ಈ ನಮ್ಮ ಅಸಫ್ ಜಾ ದೋಸ್ತ್ ಅಲಿ ಸಲುವಾಗಿ ಬೇಸತ್ತು ಹೋಗಿರ್ತಾನ. ಅದೇ ಸಮಯದಲ್ಲಿ 1740ರಲ್ಲಿ ಮರಾಠ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ಪ್ರದೇಶದ ಮೇಲೆ ದಾಳಿಯನ್ನ ಮಾಡಿಬಿಡ್ತಾರ. ಯಾವಾಗ 1740ರಲ್ಲಿ ಮರಾಠರು ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ಕರ್ನಾಟಕ ಪ್ರದೇಶ ಅಂದ್ರ ಅದು ತಮಿಳುನಾಡಿನ ಪೂರ್ವ ಭಾಗ ಅಂತೇಳಿ ನೋಡ್ತಾ ಇದೀವಿ. ತಮಿಳುನಾಡಿನ ಪೂರ್ವ ಭಾಗ ಅಂತೇಳಿ ನೋಡ್ತಾ ಇದೀವಿ. ಈ ತಮಿಳುನಾಡಿನ ಪೂರ್ವ ಭಾಗದ ಮೇಲೆ ಮರಾಠರು ದಾಳಿಯನ್ನ ಮಾಡಿಬಿಡ್ತಾರೆ. ಮರಾಠರು ದಾಳಿಯನ್ನ ಮಾಡಿದಾಗ ಅಸಫ್ ಜಾ ಯಾವುದೇ ಸಹಾಯವನ್ನ ಮಾಡುವುದಲ್ಲ. ಹಾಗಾಗಿ ಮರಾಠರು ದೋಸ್ತ್ ಅಲಿಯನ್ನ ಸೋಲಿಸಿ ಆತನನ್ನ ಕೊಂದು ದೋಸ್ತ್ ಅಲಿ ಅಳಿಯನಾಗಿರ್ತಕ್ಕಂತಹ ಚಂದಾ ಸಾಹೇಬನನ್ನ ಸೆರೆ ಹಿಡಿದ ಏನ್ ಮಾಡ್ತಾರಪ್ಪ ಅಂದ್ರ ಸತಾರದಲ್ಲಿ ಬಂಧಿಸಿಟ್ಟು ಬಿಡ್ತಾರ. ಈ ಸಮಯದಲ್ಲಿ ಯಾವಾಗ ದೋಸ್ತ್ ಅಲಿಯನ್ನ ಕೊಂದು ಆತನ ಅಳಿಯನಾಗಿರ್ತಕ್ಕಂಥ ಚಂದಾ ಸಾಹೇಬನನ್ನ ಸತಾರದಲ್ಲಿ ಬಂಧಿಸಿರ್ತಾರೆ ನೋಡ್ರಿ, ಆವಾಗ ಈ ಅಸಫ್ ಜಾ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ನಿಷ್ಠಾವಂತ ವ್ಯಕ್ತಿಯಾಗಿರ್ತಕ್ಕಂತಹ ಅನ್ವರುದ್ದೀನನ್ನ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಕರ್ನಾಟಕದ ನವಾಬನನ್ನಾಗಿ ಮಾಡಿಬಿಡ್ತಾನ. ಈ ಸಮಯದಲ್ಲಿ ಈ ಅವಕಾಶಗಳನ್ನ ಯಾರು ಕಾಕೊಂಡು ಕೂತಿರ್ತಾರಪ್ಪ ಅಂದ್ರ ಬ್ರಿಟಿಷರು ಮತ್ತು ಫ್ರೆಂಚರು ಕಾಕೊಂಡು ಕೂತು ಬಿಟ್ಟಿರ್ತಾರ. ಈ ಬ್ರಿಟಿಷರು ಮತ್ತು ಏನ್ ಮಾಡ್ತಾರಪ್ಪ ಅಂದ್ರ ಫ್ರೆಂಚರು ಈ ಅವಕಾಶಗಳನ್ನ ಕಾದುಕೊಂಡು ಕುಂತಿರ್ತಾರ. ಈ ಸಮಯದಲ್ಲಿ ಯಾವಾಗ ಅಸಫ್ ಜಾ ಈ ರೀತಿಯಾಗಿ ಒಂದು ಕಾರ್ಯವನ್ನ ಮಾಡ್ತಾನ ನೋಡ್ರಿ, ಆವಾಗ ಇಲ್ಲಿ ಫ್ರೆಂಚರು ಏನ್ ಮಾಡ್ತಾರಪ್ಪ ಅಂದ್ರ ಈ ಚಂದಾ ಸಾಹೇಬನನ್ನ ಅಲ್ಲಿಂದ ಬಿಡುಗಡೆ ಮಾಡಕ ಬಹಳಷ್ಟು ಪ್ರಯತ್ನ ಮಾಡಿ ಆತನನ್ನ ಬಿಡುಗಡೆಗೊಳಿಸುವಲ್ಲಿ ಪ್ರಯತ್ನ ಮಾಡ್ತಾರ. ಹಾಗಾದ್ರೆ ಈ ಒಂದು ಏನಪ್ಪಾ ಅಂದ್ರೆ ಹೋರಾಟವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಸಮಯದಲ್ಲಿ ಅಸಫ್ ಜಾನ ಒಂದು ಏನಪ್ಪಾ ಅಂದ್ರ ಕರ್ನಾಟಕದ ನವಾಬ್ನಾಗಿ ಅನ್ವರುದ್ದೀನ್ ಅಂತಕ್ಕಂಥವ್ನ ಆಯ್ಕೆ ಆಗ್ತಾನ. ಅಸಫ್ ಜಾ ಮತ್ತು ಅನ್ವರುದ್ದೀನ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ನಮ್ಮ ಬ್ರಿಟಿಷರಿಗೆ ಸಹಾಯವನ್ನ ಮಾಡ್ತಿರ್ತಾರ. ಈ ಸಮಯದಲ್ಲಿ ಏನಾಗ್ತಪ್ಪ ಅಂದ್ರ ಮೊದಲನೇ ಕರ್ನಾಟಕ ಯುದ್ಧ ಅಂದಾಗ ನಾವು ನೋಡುವಾಗ ನೋಡ್ರಿ, ಮೊದಲನೇ ಕರ್ನಾಟಕ ಯುದ್ಧ ಈ ಸಮಯದಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಪ್ರಮುಖವಾಗಿ ಫ್ರೆಂಚರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಬ್ಬ ಫ್ರೆಂಚ್ ಸೇನಾಧಿಪತಿಯನ್ನ ಕರೆಸ್ತಾರ. ಎಲ್ಲಿ ಮಾರಿಷ್ನಿಂದ ಲಾಬೋರ್ಡಿನಾ ಅಂತಕ್ಕಂತಹ
ಈ ಲಾಬೋರ್ಡಿನೋ ಅಂತಕ್ಕಂಥ ಒಬ್ಬ ಫ್ರೆಂಚ್ ಸೇನಾಧಿಪತಿ ಏನ್ ಮಾಡ್ತಾನಪ್ಪ ಅಂದ್ರ ಈ ಭಾರತಕ್ಕೆ ಬರ್ತಾನ. ಭಾರತಕ್ಕೆ ಬಂದ ನಂತರ ಫ್ರೆಂಚರ ಯಾರಪ್ಪ ಅಂದ್ರೆ ಡುಪ್ಲೆ ಅಂತಕ್ಕಂಥವನ್ ಇಲ್ಲಿ ಇರ್ತಾನ. ಫ್ರೆಂಚರ ಡುಪ್ಲೆ ಮತ್ತು ಬ್ರಿಟಿಷರ ಬ್ರಾನೆಟ್ ಅಂತಕ್ಕಂಥವರ ನಡುವೆ ಈ ಮೊದಲನೇ ಕರ್ನಾಟಕ ಯುದ್ಧ ನಡೀತದ. ಮೊದಲನೇ ಕರ್ನಾಟಕ ಯುದ್ಧ ಯಾರ ನಡುವೆ ನಡೆಯಿತು ಅಂದಾಗ ಬ್ರಿಟಿಷರ ಬ್ರಾನೆಟ್ ಮತ್ತು ಫ್ರೆಂಚರ ಡುಪ್ಲೆ ನಡುವೆ ಈ ಕದನ ನಡೀತದ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಡುಪ್ಲೆ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂದ್ರ ಫ್ರೆಂಚ್ ಸೇನಾಧಿಪತಿಯಾಗಿರ್ತಕ್ಕಂಥ ಲಾಬೋರ್ಡಿಯನನ್ನ ಮಾರಿಷ್ ದೇಶದಿಂದ ಕರೆಸಿಕೊಂಡು ಅವನಿಗೆ ಹೇಳ್ತಾನ, ಮದ್ರಾಸ್ ಪ್ರಾಂತ್ಯದ ಮೇಲೆ ನೀನು ದಾಳಿ ಮಾಡು ಅಂತ ಹೇಳ್ತಾನ. ಹಾಗಾದ್ರೆ ಈ ಮದ್ರಾಸ್ ಯಾರ ಒಂದು ಪ್ರೆಸಿಡೆನ್ಸಿ ಕೇಂದ್ರ ಆಗಿತ್ತು ಅಂದಾಗ ಬ್ರಿಟಿಷರ ಪ್ರೆಸಿಡೆನ್ಸಿ ಕೇಂದ್ರಗಳು ಯಾವ್ಯಾವ ಆಗಿದ್ದಪ್ಪ ಅಂದ್ರ ಕಲ್ಕತ್ತಾ, ಆ ನಂತರ ಮದ್ರಾಸ, ಆ ನಂತರ ಯಾವ್ದಪ್ಪ ಅಂದ್ರ ಮುಂಬೈ ಅಂತಕ್ಕಂಥ ಪ್ರಮುಖ 3 ಕೇಂದ್ರಗಳು ಈ ಬ್ರಿಟಿಷರ ಏನಾಗಿದಪ್ಪ ಅಂದ್ರ ಪ್ರೆಸಿಡೆನ್ಸಿ ಕೇಂದ್ರಗಳು ಆಗಿದ್ದವು. ಏನಾಗಿದಪ್ಪ ಅಂದ್ರ ಪ್ರೆಸಿಡೆನ್ಸಿ ಕೇಂದ್ರಗಳು ಆಗಿದ್ದವ್ರಿ. ಪ್ರೆಸಿಡೆನ್ಸಿ ಕೇಂದ್ರಗಳಾಗಿದ್ದವು. ಆ ಸಮಯದಲ್ಲಿ ಡುಪ್ಲೆ ಏನ್ ಮಾಡ್ತಾನಪ್ಪ ಅಂದ್ರ ಈ ಒಂದು ಮಾರಿಷ್ ನಿಂದ ಲಾಬೋರ್ಡಿನಿ ಅಂತಕ್ಕಂಥ ಫ್ರೆಂಚ್ ಸೇನಾಧಿಪತಿಯನ್ನ ಕರೆಸಿ ಮದ್ರಾಸಿನ ಮೇಲೆ ದಾಳಿಯನ್ನ ಮಾಡಿಸ್ತಾನ. ಇದರಿಂದ ರೊಚ್ಚಿಗೆದ್ದಿರ್ತಕ್ಕಂಥ ಬ್ರಾನೆಟ್ ಏನ್ ಮಾಡ್ತಾನಪ್ಪ ಅಂದ್ರ ಇಲ್ಲಿ ಅವರ ಮೇಲೆ ಯುದ್ಧವನ್ನ ಮಾಡದೆ ಅದೇ ತಾನೇ ಕರ್ನಾಟಕದ ನವಾಬನಾಗಿರ್ತಕ್ಕಂಥ ಅನ್ವರುದ್ದೀನನ ಸಹಾಯವನ್ನ ಕೇಳಕ್ಕೆ ಹೋಗ್ತಾನ. ಅನ್ವರುದ್ದೀನನ ಸಹಾಯವನ್ನ ಕೇಳಲಿಕ್ಕೆ ಹೋಗಿರ್ತಕ್ಕಂಥ ಬ್ರಾನೆಟ್ಗೆ ಅನ್ವರುದ್ದೀನ್ ಸಹಾಯ ಮಾಡ್ತಾನ. ಸಹಾಯ ಮಾಡಿ ಈ ಒಂದು ಮಾರಿಷ್ನಿಂದ ಬಂದಿರತಕ್ಕಂಥ ಲಾಬೋರ್ಡಿಯನನ್ನ ಸೋಲಿಸಕ್ಕ ಮುಂದಾಗ್ತಾನ. ಲಾಬೋರ್ಡಿಯನನ್ನ ಸೋಲಿಸಕ್ಕ ಮುಂದಾದಾಗ ಆತನ ಸೈನ್ಯ ಅಂದ್ರ ಲಾಬೋರ್ಡಿಯನ ಸೈನ್ಯ ಏನ್ ಮಾಡ್ತದಪ್ಪ ಅಂದ್ರ ಅನ್ವರುದ್ದೀನನ ಸೈನ್ಯವನ್ನ ಸೋಲಿಸಿ ಬಿಡ್ತದ. ಈ ರೀತಿಯಾಗಿ ಈ ಯುದ್ಧದಲ್ಲಿ ಏನಾಗ್ತಾರಪ್ಪ ಅಂದ್ರ ಬ್ರಿಟಿಷರ್ ಅಂತಕ್ಕಂಥವ್ರು ಸೋಲನ್ನ ಅನುಭವಿಸುವ ಒಂದು ಅಂಚಿನಲ್ಲಿ ಬರ್ತಾರ ಅಂತಕ್ಕಂಥದ್ರ ನೋಡ್ತಾ ಇದ್ದೇವೆ. ಇದನ್ನ ತಿಳಿದುಕೊಂಡಿರ್ತಕ್ಕಂಥ ಆ ಒಂದು ಬ್ರಿಟಿಷರ ಬ್ರಾನೆಟ್ ರಾಬರ್ಟ್ ಕ್ಲೈವ್ನ ಒಂದು ಸಹಾಯವನ್ನ ಕೇಳ್ಕೊತಾನ. ಆ ಸಮಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಾನೆಟ್ ಮತ್ತು ರಾಬರ್ಟ್ ಕ್ಲೈವ್ ಈ ಲಾಬೋರ್ಡಿಯನ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹಣದ ಆಸೆಯನ್ನು ಹೊಂದ್ತಾರ. ಹಣದ ಆಸೆಯನ್ನು ಹೇಳುವುದರಿಂದ ಹಣದ ಆಸೆಗೆ ಒಳಗಾಗಿರ್ತಕ್ಕಂಥ ಲಾಬೋರ್ಡಿನ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಫ್ರೆಂಚ್ ಸೇನಾಧಿಪತಿಯಾಗಿರ್ತಕ್ಕಂಥ ಡುಪ್ಲೆಗೆ ತಿಳಿಸದೆ ಆ ಹಣವನ್ನ ತೆಗೆದುಕೊಂಡು ತನ್ನ ದೇಶ ಆಗಿರ್ತಕ್ಕಂಥ ಮಾರಿಚ್ಗೆ ಹೊರಟು ಹೋಗಿ ಬಿಡ್ತಾನ. ಹಾಗಾಗಿ ಈ ಮದ್ರಾಸ್ ಅಂತಕ್ಕಂಥದ್ದು ಬ್ರಿಟಿಷರ ಬ್ರಾನೆಟ್ ಕೈಗೆ ಸೇರ್ತದ. ಇದರಿಂದ ರೊಚ್ಚಿಗೆದಿರ್ತಕ್ಕಂಥ ಡುಪ್ಲೆ ವಿಫಲವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾನ. ಆದ್ರೆ ಈ ವಿಫಲ ಪ್ರಯತ್ನ ಏನಾಗುವುದ್ರಿ ಫಲದಾಯಕ ಆಗುವುದಿಲ್ಲ. ಅದೇ ತಾನೇ ಯುರೋಪಿನಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ ಆಸ್ಟ್ರಿಯಾ ದೇಶದ ಸಲುವಾಗಿ ಫ್ರೆಂಚ್ ಸರ್ಕಾರಕ್ಕೆ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಯುದ್ಧ ನಡೀತಿರ್ತೈತಿ. ಆ ಯುದ್ಧದಲ್ಲಿ ಫ್ರೆಂಚ್ ಸರ್ಕಾರ ಸೋಲನ್ನು ಅನುಭವಿಸಿರ್ತೈತಿ. ಆ ಸಮಯದಲ್ಲಿ ಅಲ್ಲಿ ಎಕ್ಸ್ಲಾ ಚಾಪೆಲ್ ಅಂತಕ್ಕಂಥ ಒಪ್ಪಂದ ಆಗಿರ್ತೈತ್ರಿ. ಈ ಎಕ್ಸ್ಲಾ ಚಾಪೆಲ್ ಅಂತಕ್ಕಂಥ ಒಪ್ಪಂದ ಅದನ್ನ ನಮ್ಮ ಭಾರತದ ಮೇಲೆ ಹೇರ್ಲಿಕ್ಕೆ ಮುಂದಾಗ್ತಾರ. ಅದೇ ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಹಾಗಾದ್ರೆ ಈ ಒಂದು ಕದನದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರ ಸೋಲನ್ನ ಅನುಭವಿಸ್ತಾರ. ಆದ್ರೂ ಸಹ ತಮ್ಮ ಪ್ರದೇಶವನ್ನ ತಾವು ಪಡೆದುಕೊಳ್ತಾರ. ಇಲ್ಲಿ ಒಪ್ಪಂದ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಅಂತಕ್ಕಂಥದ್ದು ಏನಾಗ್ತದ ಕೊನೆಗೊಳ್ತದ ಅಂತಕ್ಕಂಥದನ್ನ ಸಹ ನಾವು ನೋಡ್ತಾ ಇದೀವ್ರಿ. ಇನ್ನು ಎರಡನೇ ಕರ್ನಾಟಕ ಯುದ್ಧ ಅಂತ ನೋಡ್ತಾ ಇದ್ದೀವಿ. ಮೊದಲನೇ ಕರ್ನಾಟಕ ಎಕ್ಸೆಲ್ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಳ್ತದೆ. ಎರಡನೇ ಕರ್ನಾಟಕ ಯುದ್ಧ ಅಂತೇಳಿ ನೋಡುವಾಗ ಎರಡನೇ ಕರ್ನಾಟಕ ಯುದ್ಧ, ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡುವಾಗ 1749ರಿಂದ 1754ರವರೆಗೆ ನಡೀತದ. ಇದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಯುದ್ಧ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಮತ್ತು ಫ್ರೆಂಚರ ಡುಪ್ಲೆ ನಡುವೆ ನಡೀತದ. ಫ್ರೆಂಚರ ಡುಪ್ಲೆ ನಡುವೆ ಈ ಕದನ ಅಂತಕ್ಕಂಥದ್ದು ನಡೀತದೆ. ಹಾಗಾದ್ರೆ ಈ ಯುದ್ಧ ನಡೆಯಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವನ್ನ ನಾವು ನೋಡುವುದಾದ್ರೆ ಇಲ್ಲಿ ನಾವು ನೋಡಿದ್ರಿ ಈ ಸಮಯದಲ್ಲಿ ಹೈದರಾಬಾದಿನ ನಿಜಾಮನಾಗಿರ್ತಕ್ಕಂತಹ ಯಾರಪ್ಪ ಅಂದ್ರೆ ಅಸಫ್ ಜಾ ಮರಣವನ್ನ ಹೊಂತಾನ. ಅಸಫ್ ಜಾ ಮರಣವನ್ನ ಹೊಂದಿದ ನಂತರ ಆತನ ಜಾಗಕ್ಕ ಆತನ ಮಗನಾಗಿರ್ತಕ್ಕಂತಹ ಯಾರೇ ನಾಸಿರ್ ಜಂಗ, ಆ ನಂತರ ಸಲಾಬತ್ ಜಂಗ, ಆ ನಂತರ ಆತನ ಮಗನಾಗಿರ್ತಕ್ಕಂತಹ ಮುಜಾಫರ್ ಜಂಗ, ಇವರ ನಡುವೆ ಏನಾಗ್ತಕ್ಕಪ್ಪ ಅಂದ್ರ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಸಲುವಾಗಿ
ಒಂದು ಏನಾಕತ್ರಿ, ನನಗ ಬೇಕು ಈ ಪ್ರದೇಶ, ನನಗ ಬೇಕಂತೇಳಿ ಅಂತಃಕರಣಗಳು ಆಗ್ತಾವ. ಈ ಸಮಯದಲ್ಲಿ ಈ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರ ಹೋರಾಟವನ್ನ ನೋಡಿ, ಜಗಳವನ್ನ ನೋಡಿ ಬೇಸತ್ತಿರ್ತಕ್ಕಂಥ ಸಲಾವತ್ ಜಂಗ್ ಇದರಿಂದ ಏನಾಗ್ತಾನಂತಂದ್ರೆ ತಟಸ್ಥನಾಗಿ ಇರ್ತಾನ. ಹಾಗಾದ್ರೆ ಹೈದರಾಬಾದ್ನಲ್ಲಿ ಅಸಫ್ ಜಾನ ಮರಣದ ನಂತರ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರ ನಡುವೆ ಏನಾಗ್ತದಪ್ಪ ಅಂದ್ರೆ ಒಂದು ಹೋರಾಟ ನಡೀತದ. ಅದೇ ಸಮಯದಲ್ಲಿ ಹೈದರಾಬಾದ್ನ ಅಧೀನದಲ್ಲಿರ್ತಕ್ಕಂತಹ ಕರ್ನಾಟಕ ಪ್ರದೇಶದ ನವಾಬನನ್ನಾಗಿ ಯಾರನ್ನ ಮಾಡಿರ್ತಾರಪ್ಪ ಅಂದ್ರ ಅನ್ವರುದ್ದೀನ್ ಅನ್ನ ಯಾರು ಮಾಡಿರ್ತಾರಪ್ಪ ಅಂದ್ರ ಅಸಫ್ ಜಾ ಮಾಡಿರ್ತಾನ ಅನ್ವರುದ್ದೀನ್ ಅನ್ನ. ಈ ಸಮಯದಲ್ಲಿ ಫ್ರೆಂಚರ ಸಹಾಯದಿಂದ ಆ ಮರಾಠರ ಒಂದು ಸತಾರ ಪ್ರದೇಶದಲ್ಲಿ ಜೈಲಿನಲ್ಲಿ ಇದ್ದಿರ್ತಕ್ಕಂಥ ಚಂದಾ ಸಾಹೇಬ್ ಏನಾಗ್ತಾನಪ್ಪ ಅಂದ್ರ ಬಿಡುಗಡೆಗೆ ಹೊಂದಿಬಿಡ್ತಾನ. ಈ ಚಂದಾ ಸಾಹೇಬ್ ಅಂತಕ್ಕಂಥವನು ಏನಾಗಿರ್ತಾನಪ್ಪ ಅಂದ್ರ ದೋಸ್ತ್ ಅಲಿಯ ಅಳಿಯನಾಗಿರ್ತಾನ. ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ನಮ್ಮ ಹೈದರಾಬಾದ ಮತ್ತು ಕರ್ನಾಟಕ ಪ್ರದೇಶದಲ್ಲಿ ನಡೆದಿರ್ತದ. ಆ ಒಂದು ಅವಕಾಶಗಳನ್ನ ಯಾರ್ಯಾರು ಪಡ್ಕೊಳ್ತಾರಪ್ಪ ಅಂದ್ರ ಫ್ರೆಂಚರು ಮತ್ತು ಬ್ರಿಟಿಷರು ಪಡ್ಕೊಳ್ತಾರ. ಫ್ರೆಂಚರು ಏನ್ ಮಾಡ್ತಾರಪ್ಪ ಅಂದ್ರ ಹೈದರಾಬಾದಿನಲ್ಲಿ ಯಾರಿಗೆ ಸಹಾಯ ನೀಡ್ತಾರಪ್ಪ ಅಂದ್ರೆ ಕರ್ನಾಟಕ ಪ್ರದೇಶದಲ್ಲಿ ಯಾರಿಗೆ ಸಹಾಯ ನೀಡ್ತಾರಪ್ಪ ಅನ್ನೋದನ್ನ ನಾವು ನೋಡೋಣ್ರಿ. ಹೈದರಾಬಾದಿನಲ್ಲಿ ಈ ಫ್ರೆಂಚರು ಯಾರಿಗೆ ಸಹಾಯ ನೀಡ್ತಾರಪ್ಪ ಅಂದ್ರ ಮುಜಾಫರ್ ಜಂಗನಿಗೆ ಸಹಾಯವನ್ನ ನೀಡ್ತಾರ. ಮುಜಾಫರ್ ಜಂಗನಿಗೆ ಸಹಾಯವನ್ನ ನೀಡ್ತಾರ. ಇನ್ನ ಕರ್ನಾಟಕದಲ್ಲಿ ಯಾರಿಗೆ ಸಹಾಯವನ್ನ ನೀಡ್ತಾರಪ್ಪ ಅಂದ್ರ ಚಂದಾ ಸಾಹೇಬನಿಗೆ, ಈ ಚಂದಾ ಸಾಹೇಬನಿಗೆ ಸಹಾಯವನ್ನ ನೀಡ್ತಾರ. ಇನ್ನು ಎರಡನೇದಾಗಿ ನೋಡುವಾಗ ಬ್ರಿಟಿಷ್ ಯಾರ್ಯಾರಿಗೆ ಸಹಾಯ ನೀಡ್ತಾರ? ಬ್ರಿಟಿಷರು. ಹಾಗಾದ್ರೆ ಈ ಬ್ರಿಟಿಷರು ಹೈದರಾಬಾದ್ನಲ್ಲಿ ಯಾರಿಗೆ ಸಹಾಯವನ್ನ ನೀಡುತ್ತಾರ? ಹೈದರಾಬಾದ್ನಲ್ಲಿ. ಆನಂತರ ಕರ್ನಾಟಕದಲ್ಲಿ ಯಾರಿಗೆ ಸಹಾಯವನ್ನ ನೀಡುತ್ತಾರ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹೈದರಾಬಾದ್ನಲ್ಲಿ ಯಾರಿಗೆ ನೀಡ್ತಾರಪ್ಪ ಅಂದ್ರೆ ನಾಸಿರ್ ಜಂಗನಿಗೆ ಸಹಾಯವನ್ನ ನೀಡ್ತಾರ ಬ್ರಿಟಿಷರು. ಹಾಗಾದ್ರೆ ಕರ್ನಾಟಕ ಪ್ರದೇಶದಲ್ಲಿ ಅನ್ವರುದ್ದೀನಿಗೆ ಏನು ಮಾಡ್ತಾರ? ಸಹಾಯವನ್ನ ನೀಡ್ತಾರ. ಇದೇ ಎರಡನೇ ಕರ್ನಾಟಕ ಯುದ್ಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿ ನೋಡ್ತಾ ಇದ್ವಿ. ಹಾಗಾದ್ರೆ ಹೈದರಾಬಾದ್ನಲ್ಲಿ ಏನ್ ನೋಡ್ರಿ ಯಾರ್ಯಾರ ಟೀಮ್ ಆಯ್ತಪ್ಪ ಅಂದ್ರ ಫ್ರೆಂಚರು ಒಬ್ರು, ಆನಂತರ ಮುಜಾಫರ್ ಜಂಗ್, ಆನಂತರ ಚಂದಾ ಸಾಹೇಬ, ಇವ್ರದ್ದು 3 ತ್ರಿಕೂಟ ಅಂತಕ್ಕಂಥದ್ದು ಇಲ್ಲಿ ರಚನೆ ಆಯಿತು. ಇಲ್ಲಿ ಬ್ರಿಟಿಷರು ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನ್ ಅಂತಕ್ಕಂಥದ್ದು ಇವ್ರದ್ದು 3 ಕೂಟ ರಚನೆ ಆಯ್ತು. ಹಾಗಾದ್ರೆ ಈ ಸಮಯದಲ್ಲಿ ಫ್ರೆಂಚರ ಡುಪ್ಲೆ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮುಜಾಫರ್ ಜಂಗ ಆಮೇಲೆ ಫ್ರೆಂಚರು ಚಂದಾ ಸಾಹೇಬ್ ಕೊಡ್ಕೊಂಡ ಈ ಹೈದರಾಬಾದಿನ ಮೇಲೆ ಏನ್ ಮಾಡ್ತಾರ? ದಾಳಿಯನ್ನ ಮಾಡ್ತಾರ. ಹಾಗಾದ್ರೆ ಹೈದರಾಬಾದಿನಲ್ಲಿ ನವಾಬ್ ಯಾರಾಗಿರ್ತಾನಪ್ಪ ಅಂದ್ರ ಈ ನಾಸಿರ್ ಜಂಗ್ ಅಂತಕ್ಕಂಥವ ಇವನ್ ನವಾಬನಾಗ ಇವನ ಜೊತೆ ಜಗಳ ಆಡ್ತಿರ್ತಾನ. ಹಾಗಾದ್ರೆ ಇವ್ರು 3 ಮಂದಿ ಕೊಡ್ಕೊಂಡ ಫ್ರೆಂಚರು, ಮುಜಾಫರ್ ಜಂಗ್, ಚಂದಾ ಸಾಹೇಬ್ ಕೊಡ್ಕೊಂಡ ಏನ್ ಮಾಡ್ತಾರಪ್ಪ ಅಂದ್ರ ಈ ನಾಸಿರ್ ಜಂಗನನ್ನ ಸೋಲಿಸಿ ಈತನನ್ನ ಕೊಂದು ಬಿಡ್ತಾರ. ನಾಸಿರ್ ಜಂಗನನ್ನ ಸೋಲಿಸಿ ಈತನನ್ನ ಕೊಂದರು. ಕೊಂದಾಗ ಈ ಜಾಗಕ್ಕೆ ಯಾರು ಬರ್ತಾರಪ್ಪ ಅಂದ್ರ ಮುಜಾಫರ್ ಜಂಗ್ ಅಂತಕ್ಕಂಥವನ್ನ ನವಾಬನ ಹಾಕಿ ಬಿಟ್ಟ. ಹಾಗಾದ್ರೆ ಈ ಚಾಪ್ಟರ್ ಮ್ಯಾಲಿಂದ ಕ್ಲೋಸ್ ಆಯ್ತು. ಇಲ್ಲಿ ನಮ್ಮ ಯಾರಪ್ಪ ಅಂದ್ರೆ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಏನನ್ನ ಕ್ರಮಗೊಳ್ಳಲಿಲ್ಲ. ಯಾಕಂದ್ರ ಇವ್ರು ಏನೇನ್ ಮಾಡ್ತಾರ ಅನ್ನೋದು ನಾನು ನೋಡಾಕತ್ತ ತಾಳ್ಮೆ ಅವನಿಗೆ ಇತ್ರಿ. ಯಾವಾಗ ನಾಸಿರ್ ಜಂಗನನ್ನ ಕೊಂದು ಮುಜಾಫರ್ ಜಂಗನನ್ನ ನವಾಬ್ನನ್ನಾಗಿ ಮಾಡ್ತಾರ ನೋಡ್ರಿ, ಅವಾಗ ನಮ್ಮ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಒಂದು ಉಪಾಯವನ್ನು ನೋಡ್ತಾನ. ಈ ಮುಜಾಫರ್ ಜಂಗರ ಸಹೋದರರ ಹೋಗ್ತಾನ, ನಿನ್ನ ಅಣ್ಣನಾಗಿರ್ತಕ್ಕಂಥ ಮುಜಾಫರ್ ಜಂಗ ನಿನ್ನ ಅಜ್ಜನ ಆಸ್ತಿಯನ್ನ ಬಿಟ್ಟಿಲ್ಲ, ಇನ್ನು ನಿನ್ನ ಆಸ್ತಿ ಸಹ ಬಿಡುವುದಿಲ್ಲ, ಅವನನ್ನ ಸುಮ್ಮನೆ ಬಿಟ್ರೆ ನಿಮ್ಮನ್ನು ಸಹ ಸುಮ್ಮನೆ ಬಿಡುವುದಿಲ್ಲ ಅಂತ ತಿಳ್ಕೊಂಡು ಅವ್ರ ಅಂತಾಮರನ್ನ ಅವರ ಮೇಲೆ ಹೆಚ್ಚು ಬಿಡ್ತಾನ. ಹಾಗಾದ್ರೆ ಅವ್ರ ಅಂತಾಮರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮುಜಾಫರ್ ಜಂಗನನ್ನ ಕೊಂದು ಬಿಡ್ತಾರ. ಇಲ್ಲಿ ರಾಬರ್ಟ್ ಕ್ಲೈವ್ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ. ಯಾವಾಗ ಮುಜಾಫರ್ ಜಂಗನನ್ನ ಕೊಲ್ತಾರ ನೋಡ್ರಿ, ಆ ಜಾಗ ಖಾಲಿ ಉಳಿತೈತಿ. ಆ ಜಾಗಕ್ಕ ಈ ಸಲಾವತ್ ಜಂಗ್ ಅಂತ ಸುಮ್ಮನೆ ಇರ್ತಾನ ನೋಡ್ರಿ, ಆತನನ್ನ ನವಾಬ್ನನ್ನಾಗಿ ಮಾಡಿಬಿಡ್ತಾರ. ಹಾಗಾದ್ರೆ ಈ ಸಲಾವತ್ ಜಂಗನ ದೃಷ್ಟಿಯಲ್ಲಿ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಒಳ್ಳೆ ವ್ಯಕ್ತಿ ಆಗಿಬಿಡ್ತಾನ. ಇದರಿಂದ ದಿಕ್ಕುಪಾಲನಾಗಿರ್ತಕ್ಕಂಥ ಫ್ರೆಂಚರ ಡುಪ್ಲೆ ಏನು ಮಾಡ್ತಾನಪ್ಪ ಅಂದ್ರ ಇದು ಹೀಗೆ ಬಿಟ್ರೆ ಈ ಬ್ರಿಟಿಷರು ಎಲ್ಲವನ್ನ ಕಬಳಿಸಿಕೊಳ್ತಾರ ತಿಳ್ಕೊಂಡ ಈ ಸಲಾವತ್ ಜಂಗನಿಗೆ ನನಗೆ ಸಹಾಯಕನಾಗಿ ನಾನು ಬುಷಿಯನ್ನು ನೇಮಿಸ್ತೇನೆ ಅಂತ ತಿಳ್ಕೊಂಡ ಬುಷಿಯನ್ನು ನೇಮಿಸ್ತಾರ. ಅಂಗರಕ್ಷಕ ಅಂತ ಹೇಳ್ತಾರ. ಅಂದ್ರೆ
ಆ ಒಂದು ನವಾಬನ ಅಥವಾ ಅಂದ್ರೆ ರಾಜನ ಎಲ್ಲ ಸರ್ವ ಕಾರ್ಯಗಳಲ್ಲಿ ಈ ಅಂಗರಕ್ಷಕ ಪಾಲುಗಾರನಾಗಿರ್ತಾನ. ಆತನ ಮರಣದಲ್ಲೂ ಸಹ ಈತ ಪಾಲುಗಾರನಾಗಿರ್ತಾನ. ಬುಷ್ಯನ ನೇಮಿಸಿಕೊಳ್ಳುವುದರ ಮೂಲಕ ಸಲಾಬತ್ ಜಂಗನ ದೃಷ್ಟಿಯಲ್ಲಿ ಈ ಡುಪ್ಲೆ ಅಂತಕ್ಕಂಥ ಒಳ್ಳೆಯವನಾಗ್ತಾನ ಅಂತೇಳಿ ನೋಡ್ತಾ ಇದೀವಿ. ಇಲ್ಲಿ ಈ ರಾಬರ್ಟ್ ಕ್ಲೈವ್ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಯಾಕಂದ್ರೆ ಸಲಾಬತ್ ಜಂಗ್ ಅಲ್ಲಿ ನವಾಬನಾದ, ಮುಜಾಫರ್ ಜಂಗ್ ಸತ್ತು ಹೋದ, ಅಷ್ಟು ಅವ್ರಿಗೆ ಸಾಕಾಗಿತ್ತು. ಇನ್ನು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಫ್ರೆಂಚರು ಆನಂತರ ಮುಜಾಫರ್ ಜಂಗ್ ತೀರ್ಕೊಂಡ ಚಂದಾ ಸಾಹೇಬ ಇವ್ರು ಕೂಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಕರ್ನಾಟಕ ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾರ. ಆ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂತಹ ಅನ್ವರುದ್ದೀನನ ಮೇಲೆ ದಾಳಿಯನ್ನು ಮಾಡ್ತಾರ. ಅನ್ವರುದ್ದೀನನ ಮೇಲೆ ದಾಳಿಯನ್ನ ಮಾಡಿ ಅನ್ವರುದ್ದೀನನ್ನ ಕೊಂದು ಬಿಡ್ತಾರೆ ಈ ಸಮಯದಲ್ಲಿ. ಆಗ ರಾಬರ್ಟ್ ಕ್ಲೈವ್ ಸುಮ್ಮನೆ ಕುತ್ಕೊಳ್ಳಿಲ್ಲ. ಈ ಅನ್ವರುದ್ದೀನನ ಮಗನಾಗಿರ್ತಕ್ಕಂತಹ ಮೊಹಮ್ಮದ್ ಅಲಿಯನ್ನ ಕರ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಮೊಹಮ್ಮದ್ ಅಲಿಯನ್ನ ಕರ್ಕೊಂಡ ತಿರುಚನಾಪಲ್ಲಿಯಲ್ಲಿ ಆತನ ಆಶ್ರಯ ಕೊಟ್ಟು ಬಿಡ್ತಾನ. ತಿರುಚನಾಪಲ್ಲಿಯಲ್ಲಿ ಈ ತಿರುಚನಾಪಲ್ಲಿಯಲ್ಲಿ ಏನ್ ಮಾಡ್ತಾನ, ಆತನಿಗೆ ಆಶ್ರಯವನ್ನ ಕೊಟ್ಟು ಬಿಡ್ತಾನ. ಯಾರು? ಈ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಅಂತಕ್ಕಂಥವ. ಯಾವಾಗ ತಿರುಚನಾಪಲ್ಲಿಯಲ್ಲಿ ಆಶ್ರಯ ಕೊಡ್ತಾನೆ ನೋಡ್ರಿ, ಆ ಸಮಯದಲ್ಲಿ ಈ ಒಂದು ಕರ್ನಾಟಕ ಪ್ರದೇಶದ ನವಾಬನಾಗಿ ಯಾರು ನೇಮಕ ಆಗ್ತಾರ, ಚಂದಾ ಸಾಹೇಬ್ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ನೇಮಕವಾಗಿ ಬಿಡ್ತಾನ. ಈ ಸಮಯದಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಒಂದು ಮಿಂಚಿನ ದಾಳಿಯಿಂದ ಇಲ್ಲಿರ್ತಕ್ಕಂಥ ಚಂದಾ ಸಾಹೇಬ್ನನ್ನು ಕೊಂದು ಬಿಡ್ತಾನ. ಆ ಜಾಗಕ್ಕ ಯಾರನ್ನ ನವಾಬನಾಗಿ ಮಾಡಿರ್ತಾನ, ಈ ತಿರುಚನಾಪಲ್ಲಿಯಲ್ಲಿ ಆಶ್ರಯವನ್ನ ಪಡೆದುಕೊಂಡಿರ್ತಕ್ಕಂತಹ ಮೊಹಮ್ಮದ್ ಅಲಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರ ನವಾಬನನ್ನಾಗಿ ಮಾಡಿಬಿಡ್ತಾನ. ಈ ಚಂದಾ ಸಾಹೇಬ್ ಸತ್ತ ನಂತರ ಈ ಡುಪ್ಲೆಯನ್ನು ಸಹ ಆ ಸಮಯದಲ್ಲಿ ಎದುರು ಹಾಕೊಳ್ತಾನ. ಆ ಡುಪ್ಲೆ ನಾವು ಸೋಲನ್ನ ಒಪ್ಪಿಕೊಂಡೆ ಅಂತೇಳಿ ಒಪ್ಕೊಳ್ತಾನ. ಆ ಸಮಯದಲ್ಲಿ ಆ ಫ್ರೆಂಚರ ರಾಜಧಾನಿಯಾಗಿರ್ತಕ್ಕಂಥ ಪಾಂಡಿಚೇರಿಯಲ್ಲಿ ಈ ಒಪ್ಪಂದ ನಡೀತದ. ಅದ ಯಾವ ಒಪ್ಪಂದ ಅಂದ್ರ ಈ ಪಾಂಡಿಚೇರಿ ಒಪ್ಪಂದ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಎರಡನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು 1749ರಿಂದ 1754ರಲ್ಲಿ ನಡೀತದೆ. ಅದು ಯಾವ ಒಪ್ಪಂದದೊಂದಿಗೆ? ಪಾಂಡಿಚೇರಿ ಒಪ್ಪಂದದೊಂದಿಗೆ ನಡೀತದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ.